ನೋಡಿ, ಪಾಕಿಸ್ತಾನದ ಉಗ್ರ ಮುಖವಾಡವನ್ನ ಬೇರೆ ಯಾರೋ ಬಿಚ್ಚಿಡಬೇಕಾಗಿಲ್ಲ, ಪಾಕ್ನ ನಾಗರಿಕನೊಬ್ಬ ಬಿಚ್ಚಿಟ್ಟಿದ್ದಾನೆ. ಪಾಕಿಸ್ತಾನದ ಉಗ್ರ ಮುಖವಾಡವನ್ನ ಬಿಚ್ಚಿಟ್ಟಿದ್ದಾನೆ ಪಾಕ್ನ ನಾಗರಿಕ. ಪಾಕಿಸ್ತಾನದ ಚಾನೆಲ್ನಲ್ಲೇ ಉಗ್ರರ ತರಬೇತಿಯ ಬಗ್ಗೆ ಮಾತು, ಮಸೀದಿಯಲ್ಲಿ ಉಗ್ರರ ತರಬೇತಿ ನೀಡುತ್ತಿದ್ದಂತ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾನೆ. ಮುರಿಡ್ಕೆ ಎಂಬಲ್ಲಿ ಮರ್ಕಜ್ ತೈಬಾ ಉಗ್ರ ಕ್ಯಾಂಪ್ ಧ್ವಂಸಗೈದಿತ್ತು ಭಾರತ. ಭಾರತದ ದಾಳಿ ಬಗ್ಗೆ ಸ್ಥಳೀಯರನ್ನ ಪಾಕ್ ಮಾಧ್ಯಮ ಮಾತಾಡಿಸಿತ್ತು. ಈ ವೇಳೆ ದಾಳಿ ಬಗ್ಗೆ ಮೊದಲೇ ಮಾಹಿತಿ ಇತ್ತು ಅಂತ ಅಲ್ಲಿನ ಒಬ್ಬ ಸ್ಥಳೀಯ ಹೇಳಿಕೆ ಕೊಟ್ಟಿದ್ದಾರೆ. तैयार होते हैं तो उन्होंने इसको निशाना बना के रखा हुआ था. इन्होंने ना जब इल्ज़ाम लगाया तो इन्होंने हमारे किधर के बहुत बड़े शेखुल हदीस हैं, सैफुल्लाह खालिद कसूरी साहब, आपको पता है शायद उनका, तो इन्होंने उन पर इल्ज़ाम लगाया कि ये सारे मिलकर ना हम पर हमला कर रहे हैं. तो उनको पता है यहाँ से ट्रेनिंगें होती हैं, यहाँ से सब कुछ होता है, उनको पता है यहाँ से ट्रेनिंगें होती हैं, यहाँ से सब कुछ होता है. वो जो मुजाहिद वगैरह तैयार होते हैं तो उन्होंने इसको निशाना बना के रखा हुआ था. फिर उन्होंने ना बच्चों को छुट्टियाँ दे दी पहले ही कि कोई पता नहीं किसी टाइम भी वो हमला कर सकते हैं. तो अल्हम्दुलिल्लाह ये कि हमारे बच्चे महफूज हैं, लेकिन इन्होंने जो सबसे बड़ा हमारा नुकसान किया ना वो इन्होंने मस्जिद गिराई है. इन पर इंशाल्लाह हम पाक फौज के साथ हैं, अपनी आर्मी के साथ हैं. इन्होंने जो ಮುರಿಡ್ಕೆ ಎಂಬಲ್ಲಿ ಮರ್ಕಜ್ ತೈಬಾ ಉಗ್ರ ಕ್ಯಾಂಪ್ ಮೇಲೆ ಭಾರತ ದಾಳಿ ನಡೆಸಿತ್ತು. 7-8 ದಿನಗಳ ಹಿಂದೆಯೇ ಬಹುತೇಕ ಉಗ್ರರನ್ನ ಖಾಲಿ ಮಾಡಲಿಸಲಾಗಿತ್ತು. ಮೊದಲೇ ಭಾರತ ದಾಳಿ ಮಾಡಬಹುದು ಅನ್ನುವಂಥ ಮಾಹಿತಿ ಇತ್ತು. ಹಾಗಾಗಿ ಅಲ್ಲಿ ತರಬೇತಿ ಪಡಿತಾ ಇದ್ದ ಎಲ್ಲರನ್ನ ಕೂಡ ಕಳುಹಿಸಿಕೊಡಲಾಗಿತ್ತು. ಉಗ್ರರ ತರಬೇತಿ ಬಗ್ಗೆ ಸ್ವತಃ ಗಾಯಾಳು ಯುವಕ ಒಪ್ಪಿಕೊಂಡಿದ್ದಾನೆ. ಸೈಫುಲ್ಲಾ ಕಸೂರಿ ಈ ಉಗ್ರ ಕ್ಯಾಂಪ್ ಅನ್ನ ನಡೆಸ್ತಿದ್ದ ಅನ್ನೋದ್ರ ಬಗ್ಗೆ ಕೂಡ ಆ ಯುವಕ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಉಗ್ರರ ಕ್ಯಾಂಪ್ ಮೇಲೆ ದಾಳಿ ಬಗ್ಗೆ ಸೈಫುಲ್ಲಾ ಕಸೂರಿ ಮಾಹಿತಿಯನ್ನ ನೀಡಿದ್ದ. ಭಾರತ ಯಾವುದೇ ಕ್ಷಣದಲ್ಲಿ ದಾಳಿ ಮಾಡಬಹುದು ಅಂತ ಹೇಳಿ, ಹಾಗಾಗಿ ಅಲ್ಲಿ ಟ್ರೈನಿಂಗ್ ಪಡ್ಕೊಳ್ತಿದ್ದ ಎಲ್ಲರನ್ನ ಕೂಡ ಕಳುಹಿಸಿಕೊಡ್ಲಾಗಿತ್ತು ಅಂತ ಯುವಕ ಹೇಳ್ತಾ ಇದ್ದಾರೆ. इन्होंने ना जब इल्ज़ाम लगाया तो इन्होंने हमारे किधर के बहुत बड़े शेखुल हदीस हैं, सैफुल्लाह खालिद कसूरी साहब, आपको पता है शायद उनका, तो इन्होंने उन पर इल्ज़ाम लगाया कि ये सारे मिलकर ना हम पर हमला कर रहे हैं. तो उनको पता है यहाँ से ट्रेनिंगें होती हैं, यहाँ से सब कुछ होता है, उनको पता है यहाँ से ट्रेनिंगें होती हैं, यहाँ से सब कुछ होता है. वो जो मुजाहिद वगैरह तैयार होते हैं तो उन्होंने इसको निशाना बना के रखा हुआ था. फिर उन्होंने ना बच्चों को छुट्टियाँ दे दी पहले ही कि कोई पता नहीं किसी टाइम भी वो हमला कर सकते हैं. तो अल्हम्दुलिल्लाह ये कि हमारे बच्चे महफूज हैं, लेकिन इन्होंने जो सबसे बड़ा हमारा नुकसान किया ना वो इन्होंने मस्जिद गिराई है. इन पर इंशाल्लाह अल्लाह. ನ್ಯೂಸ್ ಡೆಸ್ಕ್ ಇಂದ ನನ್ನ ಕಲೀಗ್ ಪ್ರಣೂತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರಣೂತ್, ಭಾರತ ಮೊದಲು ಪಾಕಿಸ್ತಾನದ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಉಗ್ರ ನೆಲೆಗಳ ಮೇಲೆ ದಾಳಿಯನ್ನ ಮಾಡಿದಾಗ ಮುರಿಡ್ಕೆ ಅನ್ನುವಂಥ ಜಾಗದಲ್ಲಿ ಮರ್ಕಜ್ ತೈಬಾ ಉಗ್ರ ಕ್ಯಾಂಪ್ ಮೇಲೂ ಕೂಡ ದಾಳಿಯನ್ನ ನಡೆಸಿತ್ತು. ಅಲ್ಲಿ ಸೈಫುಲ್ಲಾ ಕಸೂರಿ ಬಹಳಷ್ಟು ತರಬೇತಿಗಳನ್ನ ನೀಡ್ತಾ ಇದ್ದ, ಉಗ್ರ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದ. ಮಸೀದಿ ಇರಬಹುದು ಅಥವಾ ಮದ್ರಸಾ ಇರಬಹುದು, ಅಲ್ಲಿ ಅಕ್ಕಪಕ್ಕದಲ್ಲೇ ಮನೆಯ ಪಕ್ಕದಲ್ಲಿ ಇಟ್ಕೊಂಡು ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿತ್ತು. ಈಗ ಅಲ್ಲಿನ ಯುವಕ ಆ ಉಗ್ರತನದ ಒಂದು ಮುಖವಾಡವನ್ನ ಬಿಚ್ಚಿಟ್ಟಿದ್ದಾನೆ. ಎಸ್, ಇಲ್ಲಿ ಟ್ರೈನಿಂಗ್ ನಡೀತಾ ಇತ್ತು, ದಾಳಿ ಬಗ್ಗೆ ಮೊದಲೇ ಮಾಹಿತಿ ಇತ್ತು, ಸೊ ಇಲ್ಲಿದ್ದವರನ್ನ ಕಳಿಸ್ಕೊಡ್ಲಾಗಿತ್ತು ಅನ್ನುವಂಥ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ. ಸೊ ಇಟ್ ಇಸ್ ಕನ್ಫರ್ಮ್ ನಾವು ಅಲ್ಲಿ ಉಗ್ರ ತರಬೇತಿಯನ್ನ ನೀಡಲಾಗ್ತಾ ಇತ್ತು ಅನ್ನುವಂಥದ್ದನ್ನ ಅಲ್ಲಿಯ ಜನರ ಬಾಯಿಂದನೇ ನಾವು ತಿಳ್ಕೊಳ್ತಾ ಇದ್ದೀವಿ. ಸಿಂಧೂರ, ಆ ವ್ಯಕ್ತಿ ಮಾತಾಡಿದ್ದೇನಿದೆ ಅದು ಪಾಕಿಸ್ತಾನದ ಸರ್ಕಾರಕ್ಕೆ ಒಂದು ಏಟ್ ಕೊಟ್ಟಂಗಾಗಿದೆ. ಯಾಕಂದ್ರೆ ಪಾಕಿಸ್ತಾನಿ ಬಹಳ ಕ್ಲಿಯರ್ ಆಗಿ ಹೇಳಿರೋದು, ನಮ್ಮ ನಾಗರಿಕರ ಮೇಲೆ ಹತ್ಯೆ ಆಗಿದೆ, ನಮ್ಮ ನಾಗರಿಕರ ಮೇಲೆ ದಾಳಿ ಆಗಿದೆ, ನೀವು ಯಾವುದೇ ಉಗ್ರ ಕ್ಯಾಂಪ್ಗಳ ಮೇಲೆ ದಾಳಿ ಮಾಡಿದ್ದಲ್ಲ, ಅದಕ್ಕೆ ನಾವು ಈ ಪ್ರತಿದಾಳಿ ಮಾಡ್ತಾ ಇದ್ದೀವಿ ಅಂತ 8 ಮಿಸೈಲ್ಗಳನ್ನು ಮತ್ತು ಒಂದಿಷ್ಟು ಮಿಸೈಲ್ಗಳನ್ನು 7ನೇ ತಾರೀಕು ಮಧ್ಯರಾತ್ರಿ ಮತ್ತು 8ನೇ ತಾರೀಕು ಮತ್ತು 9ನೇ ತಾರೀಕು ನಿರಂತರವಾಗಿ ದಾಳಿ ಮಾಡಿದೆ. ಆದರೆ ಪಾಕಿಸ್ತಾನ ಒಂದು ವೇಳೆ ಇಲ್ಲ ಇದು ಉಗ್ರರ ಕ್ಯಾಂಪು, ನೀವು ದಾಳಿ ಮಾಡಿದ್ದು ಉಗ್ರರ ಕ್ಯಾಂಪು ಅಂತ ನಿಂತಿದ್ರೆ ಈ ಅಟ್ಯಾಕೆ ಆಗ್ತಿರ್ಲಿಲ್ಲ. ಈಗ ಅದು ಉಗ್ರರ ಕ್ಯಾಂಪ್ ಹೌದು ಅನ್ನೋದನ್ನ ಸ್ವತಃ ಅಲ್ಲಿ ತರಬೇತಿ ಪಡೆದುಕೊಳ್ತಾ ಇದ್ದ ಮತ್ತು ದಾಳಿಯಾಗೋ ಸಂದರ್ಭದಲ್ಲಿ ಅಲ್ಲೇ ಇದ್ದ ಮತ್ತು ಈ ದಾಳಿಯ ಗಾಯಾಳುವಾಗಿರುವಂಥ ಒಬ್ಬ ವ್ಯಕ್ತಿ ಒಪ್ಕೊಂಡಿದ್ದಾನೆ. ಬಹಳ ಪ್ರಮುಖವಾಗಿ ಆತ ಹೇಳಿರುವಂಥ ಒಂದು ವಿಚಾರ, ಸೈಫುಲ್ಲಾ ಕಸೂರಿ ಆತ ಈ ಜಾಗದಲ್ಲಿದ್ದ 12 ದಿನಗಳ ಹಿಂದೆ. ಯಾರೀ ಸೈಫುಲ್ಲಾ ಕಸೂರಿ ಅಂತಂದ್ರೆ, ಪಹಲ್ಗಾಮ್ ದಾಳಿ ಆಯ್ತಲ್ಲ, 26 ಜನ ಅಮಾಯಕರು, 25 ಜನ ಭಾರತೀಯರು ಮತ್ತೊಬ್ಬ ನೇಪಾಳಿ ಪ್ರಜೆಯನ್ನ ಹತ್ಯೆ ಮಾಡಿದ್ರಲ್ಲ ಪಾಪಿಗಳು, ಉಗ್ರರು, ಆ ಉಗ್ರಗಾಮಿ ಕೃತ್ಯದ ಮಾಸ್ಟರ್ ಮೈಂಡ್. ಈ ಜಾಗ ಏನಿದೆ ಮರ್ಕಜ್, ಈ ಮರ್ಕಜ್ ಅನ್ನುವಂಥ ಜಾಗ ಲಷ್ಕರ್ ಎ ತೈಬಾದ ಹೆಡ್ ಆಫೀಸ್. ಇಲ್ಲಿ ಒಂದಿಷ್ಟು ಜನ ಮಕ್ಕಳನ್ನ, ಒಂದಿಷ್ಟು ಜನ ಯುವಕರನ್ನ ಕರ್ಕೊಂಡು ಬಂದು ಅವರ ತಲೆಯ ಒಳಗೆ ಇಲ್ಲ ಸಲ್ಲದನ್ನ ಸೇರಿಸಿ ಅವರನ್ನ ಉಗ್ರರನ್ನಾಗಿ ಕನ್ವರ್ಟ್ ಮಾಡೋ ಪ್ರಕ್ರಿಯೆ ನಡೀತಾ ಇತ್ತು. ಹೊರಗಡೆ ಪ್ರಪಂಚಕ್ಕೆ ಇದೊಂದು ಧಾರ್ಮಿಕ ಕೇಂದ್ರ, ಧಾರ್ಮಿಕ ಕ್ಷೇತ್ರ ಅಂತ ಹೇಳ್ಕೊಂಡಿದ್ದಂತಹ ಹಫೀಜ್ ಸಯ್ಯದ್, ಲಷ್ಕರ್ ಎ ತೈಬಾದ ಸಂಸ್ಥಾಪಕ,
1999ರಲ್ಲಿ ಈ ಕಂದಹಾರ್ ಫ್ಲೈಟ್ ಏರ್ ಹೈಜಾಕ್ ಆದ್ಮೇಲೆ ಅವನನ್ನ ಬಿಡಿಸ್ಕೊಂಡು ಹೋದ್ರಲ್ಲ, ಅದಾದ್ಮೇಲೆ ನಿರ್ಮಾಣ ಮಾಡಿದ್ದು ಈ ಮರ್ಕಜ್ ಅನ್ನ. ಸುಮಾರು 200 ಎಕರೆ ವ್ಯಾಪ್ತಿಯಲ್ಲಿ ಬರುತ್ತೆ ಈ ಮರ್ಕಜ್. ಕಂಪ್ಲೀಟ್ಲಿ ಡೆಸಿಗ್ನೇಟೆಡ್ ಸ್ಪಾಟ್ ಫಾರ್ ಟೆರರಿಸಮ್. ಅಲ್ಲಿ ಟೆರರಿಸ್ಟ್ಗಳಿಗೆ ಟ್ರೈನಿಂಗ್ ಕೊಡ್ಲಾಗ್ತಾ ಇತ್ತು, ಎಲ್ಲಾ ತರದ ಟ್ರೈನಿಂಗ್. ಮೊದಲಿಗೆ ಅವರ ಮೈಂಡ್ ವಾಶ್, ಆಮೇಲೆ ಅವರಿಗೆ ಆರ್ಮ್ಡ್ ಟ್ರೈನಿಂಗ್, ಆಮೇಲೆ ಅವರಿಗೆ ಒಳನುಸುಳುವಿಕೆ, ಆಮೇಲೆ ಲೈಫ್ ಸ್ಕಿಲ್ಸ್, ಇವೆಲ್ಲವನ್ನ ಈ ಜಾಗದಲ್ಲಿ ಕೊಡ್ಲಾಗ್ತಾ ಇತ್ತು ಅನ್ನೋದನ್ನ ಈ ಯುವಕ ಕನ್ಫರ್ಮ್ ಮಾಡಿದ್ದಾನೆ. ಎರಡನೇದಾಗಿ, ಭಾರತ ಇಲ್ಲಿ ದಾಳಿ ಮಾಡುತ್ತೆ ಅನ್ನೋದು ನಮಗೆ ಮೊದಲೇ ಗೊತ್ತಿತ್ತು, 10-12 ದಿನಗಳ ಮೊದಲೇ ಅಂತ ಹೇಳ್ತಾನೆ. 10-12 ದಿನ ಅಂತಂದ್ರೆ ಪಹಲ್ಗಾಮ್ ದಾಳಿಯಾಗಿ 2 ದಿನಕ್ಕೆ ಅವರು ಭಯಭೀತರಾಗಿದ್ರು. ಇಲ್ಲಿ ದಾಳಿ ಆಗುತ್ತೆ ಅನ್ನೋದು ಗೊತ್ತಾಗಿತ್ತು. ಹಾಗಾಗಿ ಅವರು ಅಲ್ಲಿದ್ದಂಥ ಟ್ರೈನಿಂಗ್ ಅನ್ನ ಸ್ಟಾಪ್ ಮಾಡಿದ್ರು. ಅಲ್ಲಿದ್ದಂಥ ವಿದ್ಯಾರ್ಥಿಗಳನ್ನ ಅಂತ ಅವ್ರು ಕರೀತಾರೆ, ನಾವು ಉಗ್ರರು ಅಂತ ಕರಿತೀವಿ ಅವರನ್ನ, ಆ ಉಗ್ರರನ್ನ ಅವರು ಸ್ಥಳಾಂತರ ಮಾಡೋ ಪ್ರಕ್ರಿಯೆಯನ್ನ ಕೂಡ ಮಾಡಿದ್ರು. ಅಲ್ಲದೆ ಈ ಸೈಫುಲ್ಲಾ ಕಸೂರಿ ಅಲ್ಲೇ ಇದ್ದ, ನಮ್ಮ ನಾಯಕ ಇಲ್ಲೇ ಇದ್ದ, ನಮ್ಮ ನಾಯಕ ಇಲ್ಲೇ ಈ ದಾಳಿಯ ಬಗ್ಗೆ ತಿಳ್ಕೊಂಡು ಎಲ್ಲರನ್ನ ಹೊರಗಡೆ ಕಳಿಸ್ದ ಅನ್ನೋದನ್ನ ಈ ಯುವಕ ಒಪ್ಕೊಂಡಿದ್ದಾನೆ. ಸೊ ಇಟ್ ಇಸ್ ವೆರಿ ಕ್ಲಿಯರ್, ಈ ದಾಳಿ ಆಗಿರೋದು ಉಗ್ರಗಾಮಿ ನೆಲೆಗಳ ಮೇಲೆ ಅನ್ನೋದು. ಎಸ್, ಥ್ಯಾಂಕ್ ಯು ಪ್ರಣೋತ್ ಕಂಪ್ಲೀಟ್ ಡೀಟೇಲ್ಸ್ಗಾಗಿ.